ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಜೋಕೋಬ್ ಬೇಥೆಲ್ ನಿಮಗೆಲ್ಲ ಗೊತ್ತೇ ಇರ್ಬೋದು. RCB ಟೀಮ್ ಪರ್ಚೇಸ್ ಮಾಡಿರುವಂಥ ಪ್ಲೇಯರ್. ಇದೀಗ BBLನಲ್ಲಿ ಅಂದರೆ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಜೋಕೋಬ್ ಬೇಥೆಲ್ ಅವರು ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದರು ಗುರು. ಎಷ್ಟು ರನ್ ಹೊಡೆದಿದ್ದಾರೆ ಎಲ್ಲವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಹಾಗೂ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಜೋಕೋಬ್ ಬೇಥೆಲ್ ನಿನ್ನೆ ನಡೆದ BBL ಮ್ಯಾಚ್ನಲ್ಲಿ ರೆನಿಗೇಟ್ಸ್ ವರ್ಸಸ್ ಹೋಬರ್ಟ್ ಹರಿಕೇನ್ಸ್ ಮ್ಯಾಚ್ ಇತ್ತು. ಅದರಲ್ಲಿ ರೆನಿಗೇಟ್ಸ್ ತಂಡದಲ್ಲಿ ಆಡಿದ ಜೋಕೋಬ್ ಬೇಥೆಲ್ ಅವರು ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಮೊದಲು ಬ್ಯಾಟಿಂಗ್ ಮಾಡಿದ್ದು ರೆನಿಗೇಟ್ಸ್ ತಂಡದವರು. ಮೊದಲನೇದಾಗಿ ಜೆ ಬ್ರೌನ್ ಅವರು 10 ಬಾಲಿಗೆ 6 ರನ್ ಹೊಡೆದು ಔಟ್ ಆಗಿದ್ರು. ಹಾಗೂ ಎಂ ಹ್ಯಾರಿಸ್ ಅವರು ಕೂಡ 6 ಬಾಲಿಗೆ 1 ರನ್ ಹೊಡೆದು ಔಟ್ ಆಗಿದ್ರು. ಹಾಗೂ ಮೆಕ್ ಕರ್ಕ್ ಅವರು 7 ಬಾಲಿಗೆ 7 ರನ್ ಹೊಡೆದು ಔಟ್ ಆಗಿದ್ರು. ಆನಂತರ ಬಂದ ಜೋಕೋಬ್ ಬೇಥೆಲ್ ಅವರು ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಅಂದರೆ 50 ಬಾಲಿಗೆ 8 4 ಹಾಗೂ 4 ಸಿಕ್ಸ್ಗಳೊಂದಿಗೆ 87 ರನ್ ಕಂಪ್ಲೀಟ್ ಮಾಡಿದ್ದಾರೆ. ಒಂದೊಳ್ಳೆ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು, ಒಂದೊಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. RCB ಟೀಮ್ಗೆ ಒಳ್ಳೆ ಪರ್ಚೇಸ್ ಆಯಿತು ಜೋಕೋಬ್ ಬೇಥೆಲ್ ನ ತಾಂಡಿದ್ದು. ಹಾಗೂ 174 ಸ್ಟ್ರೈಕ್ ರೇಟ್ ನಲ್ಲಿ ಆಡಿದ್ದಾರೆ ಗುರು. ಒಂದು ಸೂಪರ್ ಬ್ಯಾಟಿಂಗ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮೊದಲು ಬ್ಯಾಟಿಂಗ್ ಮಾಡಿದ ರೆನಿಗೇಟ್ಸ್ ಅವರು ಜೋಕೋಬ್ ಬೇಥೆಲ್ ಬ್ಯಾಟಿಂಗ್ ನಂತರ 154 ರನ್ ಕಂಪ್ಲೀಟ್ ಮಾಡಿ 7 ವಿಕೆಟ್ ಕಳೆದುಕೊಂಡು 20 ಓವರ್ ಕಂಪ್ಲೀಟ್ ಆಗಿತ್ತು. ಅನಂತರ ಚೇಸ್ ಮಾಡಿದ ಹೋಬರ್ಟ್ ಹರಿಕೇನ್ಸ್ ಅವರು 155 ರನ್ ಗಳಿಸಿ 6 ವಿಕೆಟ್ ಕಳೆದುಕೊಂಡು 19.4 ಓವರ್ಗಳಲ್ಲಿ 154 ರನ್ಗಳನ್ನ ಕಂಪ್ಲೀಟ್ ಮಾಡಿ ವಿನ್ ಆಗಿತ್ತು. ಸ್ನೇಹಿತರೆ, ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ? ಜೋಕೋಬ್ ಬೇಥೆಲ್ ಒಳ್ಳೆ ಪರ್ಚೇಸ್ RCBಗೆ? ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋಗೊಂದು ಲೈಕ್ ನ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.